ನಮಸ್ಕಾರ. ಸಂಸ್ಕಾರದ ಬೆಳಗು ಆಹಾರ ಆರೋಗ್ಯ ಆಧ್ಯಾತ್ಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆರೋಗ್ಯಕ್ಕೆ ಪಂಚಸೂತ್ರಗಳನ್ನು ನೆನ್ಪಿಟ್ಕೊಳ್ಬೇಕು. ಪಂಚಸೂತ್ರಗಳು ಅಂತಂದರೆ ಶುದ್ಧವಾದ ಪ್ರಾಣವಾಯು, ಶುದ್ಧವಾದ ಶುಚಿಯಾದ ನೀರು, ಸಸ್ಯಾಹಾರ, ಸಾತ್ವಿಕ ಆಹಾರ, ನಿಯಮಿತ ವ್ಯಾಯಾಮ ಮತ್ತು 5ನೇದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ದುರಭ್ಯಾಸಗಳಿಂದ ದೂರ ಇರೋದು. ಹಾಗಾಗಿ ಪ್ರತಿದಿನ ಒಂದೊಂದು ಸೂತ್ರಗಳನ್ನು ಕಲಿಯೋಣ. ಇವತ್ತು ಪ್ರಾಣವಾಯು ಹೇಗೆ ಮುಖ್ಯ ಅಂತ ತಿಳ್ಕೊಳ್ಳೋಣ. ನಮ್ಮ ಶರೀರದಲ್ಲಿ 60 ಟ್ರಿಲಿಯನ್ ಜೀವಕಣಗಳಿದೆ. ಪ್ರತಿ ಸೆಕೆಂಡಿಗೆ 60 ಟ್ರಿಲಿಯನ್ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರುತ್ತೆ. ಅದಕ್ಕೆ ಪ್ರಾಣವಾಯು ಪೋಷಣೆ ಬಹಳ ಮುಖ್ಯ. ಈ ಪ್ರಾಣವಾಯು ಪೋಷಣೆಯನ್ನು ರಕ್ತದ ಮುಖಾಂತರ ಹರಿದು ತಲುಪುತ್ತೆ. ರಕ್ತದಲ್ಲಿ ಕೆಂಪು ಕಣಗಳಲ್ಲಿ ಪ್ರಾಣವಾಯು ಇರುತ್ತೆ, ಮಿಕ್ಕಿದ್ರಲ್ಲಿ ರಕ್ತದಲ್ಲಿ ಪೋಷಣೆ ಇರುತ್ತೆ. ಇದನ್ನು 60,000 ಮೈಲಿ ರಕ್ತನಾಳಗಳ ಮುಖಾಂತರ ಪ್ರತಿಯೊಂದು ಕಣಕಣಕ್ಕೂ ಮುಟ್ಟಿಸುತ್ತೆ. ಹಾಗಾಗಿ ನಾವು ಉಸಿರನ್ನು ಒಳಗಡೆ ತಗೊಂಡಾಗ ಪ್ರಾಣವಾಯುವನ್ನು ತಗೊಂಡು ಶ್ವಾಸಕೋಶದ ಮುಖಾಂತರ ಅದು ಹೃದಯಕ್ಕೆ ಹೋಗಿ ಹೃದಯದಿಂದ ಇಡೀ ರಕ್ತದ ಮುಖಾಂತರ ಶರೀರಕ್ಕೆ ಪ್ರಾಣವಾಯು ತಲುಪುತ್ತೆ. ಪ್ರಾಣವಾಯು ಇಲ್ಲದೆ ಕೇವಲ 3 ನಿಮಿಷದಲ್ಲಿ ನಾವು ಪ್ರಾಣವನ್ನು ಕಳ್ಕೊಳ್ಬೋದು. ಹಾಗಾಗಿ ನಾವು ಉಸಿರು ಕಟ್ಟಿದರೆ, ಉಸಿರು ನಿಂತರೆ ಪ್ರಾಣ ಹೋಯಿತು ಅಂತ ಜನ ಅಂದ್ಕೊಳ್ತಾರೆ. ಅಲ್ಲ, ಉಸಿರು ನಿಂತರೂ ಕೂಡ ನಾವು ವೆಂಟಿಲೇಟ್ರ್ ಹಾಕಿಬಿಟ್ಟು ಕೃತಕವಾದಂಥ ಪ್ರಾಣವಾಯುವನ್ನು ಮೇಲಿಂದ ಕೊಟ್ಟು ಹೈ ಪ್ರೆಷರಲ್ಲಿ ಕೊಟ್ಟು ಜೀವ ಉಳಿಸ್ಬೋದು. ಆದರೆ ಹೃದಯ ಮಿಡಿತ ನಿಂತಾಗ ನಾವು ಅದಕ್ಕೆ ಸತ್ರು ಅಂತ ಹೇಳ್ತೀವಿ. ಕಾರಣ ಏನಂದರೆ, ಹೃದಯಕ್ಕೆ ಸರಬರಾಜಾಗುವ ಪ್ರಾಣವಾಯು ನಿಂತು ಹೋದರೆ, ಹೃದಯದ ಮಿಡಿತ ನಿಂತು ಹೋಗಿ 3 ನಿಮಿಷಕ್ಕೆ ಪ್ರಾಣವಾಯು ಸರಬರಾಜು ನಿಂತು ಹೋಗುತ್ತೆ, ನಾವು ಸತ್ವಿ ಅಂತ. ಹಾಗಾಗಿ ಪ್ರಾಣವಾಯುಗೆ ಅಷ್ಟು ಮಹತ್ವ ಕೊಡ್ತಾರೆ. ಹಾಗಾದರೆ ಈ ಪ್ರಾಣವಾಯು ನಮಗೆ ಸಿಗೋದು ಎಲ್ಲಿಂದ? ನಮ್ಮ ಸುತ್ತಲೂ ಇರುವ ಪರಿಸರದಲ್ಲಿರುವಂಥ ಗಿಡ ಮರಗಳು ಸಸ್ಯಗಳು ಅವು ನಮಗೆ ಪ್ರಾಣವಾಯುವನ್ನು ಕೊಡುತ್ತೆ. ಈ ಪ್ರಾಣವಾಯುವನ್ನು ನಮಗೆ ಅದು ಕೊಡೋದ್ರಿಂದ ನಮ್ಮ ಪ್ರಾಣ ಇದೆ. ಆದ್ದರಿಂದ ನಾವು ಸಸ್ಯಗಳನ್ನು ಬಹಳ ಮಹತ್ವ ಕೊಡಬೇಕಾಗತ್ತೆ. ಈ ಸಸ್ಯಗಳು ಏನು ಮಾಡುತ್ತೆ ಅಂತಂದರೆ, ಕಾರ್ಬನ್ ಡೈಆಕ್ಸೈಡು ಅಂದರೆ ನಾವು ಉಸಿರಿನಲ್ಲಿ ಬಿಟ್ಟಂಥದನ್ನ ತಗೊಂಡು ಆ ಇಂಗಾಲದ ಡೈಆಕ್ಸೈಡನ್ನು ಸೂರ್ಯದ ಕಿರಣದ ಸಮಯದಲ್ಲಿ ಅದರಿಂದ ಬಳಸ್ಕೊಂಡು ಸ್ಟಾರ್ಚನ್ನು ಪ್ರೊಡ್ಯೂಸ್ ಮಾಡಿ ನಮಗೆ ಪ್ರಾಣವಾಯುವನ್ನು ಕೊಡುತ್ತೆ. ಹಾಗಾಗಿ ಪ್ರತಿನಿತ್ಯ ವ್ಯಾಯಾಮಕ್ಕೆ ವಾಯುವಿಹಾರಕ್ಕೆ ಹೋಗಬೇಕಂದ್ರೆ ನಾವು ಪ್ರಾಣವಾಯುವನ್ನು ತಗೊಳ್ಬೇಕು. ಈ ಪ್ರಾಣವಾಯುವನ್ನು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆದ್ದರಿಂದ ನೆನಪಿಟ್ಕೊಳ್ಳಿ, ಪ್ರತಿನಿತ್ಯ ವಾಯುವಿಹಾರ ಶುದ್ಧವಾದಂಥ ಸಮಯದಲ್ಲಿ ವಾಕಿಂಗ್ ಮಾಡೋದು ಬಹಳ ಮುಖ್ಯ. ಆದರೆ ಎಲ್ಲೋ ಒಂದು ಕಡೆ ಕಲುಷಿತವಾದಂಥ ಹವೆ ಬರುತ್ತೆ. ಈ ಹವೆ ಕಲುಷಿತ ಆಗೋಕ್ಕೆ ಒಂದು ಫ್ಯಾಕ್ಟ್ರಿಯಿಂದ ಇದರಿಂದ ಬರುವಂಥ ಗ್ಯಾಸು ಅಥವಾ ಸ್ಮೋಕ್ ಅಂತ ತಗೊಳ್ತೀವಿ. ಇಲ್ಲ, ನಾವು ಉಸಿರಿನಲ್ಲಿ ಬಿಟ್ಟಂಥದ್ದು ನಮಗೆ ಜ್ವರ, ಕೆಮ್ಮು, ನೆಗಡಿ, TB ಕಾಯಿಲೆ ಇದ್ದಾಗ ನಾವು ಸೀನಿದಾಗ ಕೆಮ್ಮಿದಾಗ ಹೊರಗಡೆ ಹೋಗುತ್ತೆ. ಹಾಗಾಗಿ ನಾವು ಸೀನಿದಾಗ ಕೆಮ್ಮಿದಾಗ ನಮಗೆ ಬೇಡವಾದಂಥ ರೋಗಾಣುಗಳು ವೈರಾಣುಗಳನ್ನು ಹೊರಗಡೆಗೆ ಹಾಕ್ತೀವಿ. ಹಾಗಾಗಿ ಪ್ರತಿ ಸಲ ಸೀನಿದಾಗ ನಾವು ಶತಾಯುಷ್ ಅಂತೀವಿ, 2ನೇ ಸಲ ಸೀನಿದಾಗ ಭದ್ರಾಯುಷ್ ಅಂತೀವಿ. ಯಾಕಂತಂದರೆ ಈ ಸೀನೋದು ಕೆಮ್ಮೋದು ಒಂದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್, ನಮ್ಮ ಆರೋಗ್ಯವನ್ನು ಸರಿ ಮಾಡುವಂಥದ್ದು. ಆದರೆ ದುರಂತ ಏನಂತಂದರೆ, ಎದುರುಗಡೆಗೆ ಇದ್ದವ್ರ ಮೇಲೆ ನಾವು ಸೀನ್ ಬಿಟ್ಟರೆ ಅವ್ರಿಗೆ ಕಾಯಿಲೆ ಬಂದ್ಬಿಡುತ್ತೆ. ಯಾಕಂದರೆ 166 ಕಿಲೋಮೀಟರ್ ಸ್ಪೀಡ್ನಲ್ಲಿ ನಮ್ಮ ಮೂಗಿನಿಂದ ಪುಟ್ಟ ದ್ರವದ ಕಣಗಳು, ಅದರಲ್ಲಿ ಕೋಟ್ಯಾಂತರ ವೈರಾಣುಗಳು ರೋಗಾಣುಗಳು ಅವರ ಮುಖದ ಮೇಲೆ ಅಪ್ಪಳಿಸುತ್ತೆ. ಆದ್ದರಿಂದ ಯಾರಿಗೆ ಜ್ವರ ಇರುತ್ತೋ, ಯಾರಿಗೆ ಇನ್ಫೆಕ್ಷನ್ ಇರುತ್ತೋ, ಯಾರಿಗೆ ಕೆಮ್ಮು ಇರುತ್ತೋ ಅವರು ಮಾಸ್ಕ್ ಹಾಕ್ಕೊಂಡು ಹೋಗಬೇಕು. ಮಾಸ್ಕ್ ಹಾಕ್ಕೊಂಡು ಹೋದರೆ ಈ H1N1, ಕೊರೋನಾ ಕಾಯಿಲೆ, ಟ್ಯೂಬರ್ಕ್ಲೋಸಿಸ್ಸು, ನಿಮೋನಿಯಾ ಇಂಥ ಎಲ್ಲ ಫ್ಲೂ ಕಾಯಿಲೆಗಳು ಬರದ ಹಾಗೆ ನಾವು ತಡೆಗಟ್ಟಬಹುದು. ಇನ್ನೊಬ್ಬರಿಗೆ ನಾವು ಕಾಯಿಲೆ ಅಂಟದ ಹಾಗೆ ನೋಡ್ಬೋದು. ನೋಡಿ, ಒಬ್ಬ ಕ್ರಿಕೆಟ್ನವರು ಒಂದು ಬಾಲ್ ಹಾಕಿದರೆ ಬ್ಯಾಟ್ಸ್ಮನ್ನು ಅದನ್ನ ನೋಡ್ತಾನೆ, ಒಂದು ಸಿಕ್ಸರ್ ಹೊಡಿತಾನೆ, ಇಲ್ಲ ಔಟ್ ಆಗ್ತಾನೆ. ಆದರೆ ಅಲ್ಲಿ ಚಾನ್ಸ್ ಇರುತ್ತೆ, ಇಲ್ಲಿ ಚಾನ್ಸೇ ಇಲ್ಲ. ನಮಗೆ ನೆಗಡಿ, ಕೆಮ್ಮು, ಜ್ವರ ಅಥವಾ ಇನ್ಫ್ಲೂಯೆನ್ಸಾ, ಕೊರೋನಾ ಏನೇ ಇದ್ದರೆ ನಾವು ಇನ್ನೊಬ್ಬರ ಮುಖದ ಮೇಲೆ ಕೆಮ್ತಾ ಇದ್ದರೆ, ಅಥವಾ ನಾವು ಫ್ಲೈಟಲ್ಲಿ ಹೋಗುವಾಗ, ಟ್ರೈನಲ್ಲಿ ಹೋಗುವಾಗ, ಬಸ್ನಲ್ಲಿ ಹೋಗುವಾಗ
ಮಾಸ್ಕ್ ಹಾಕ್ಕೊಳ್ಳೋದೇ ಇದ್ದರೆ ನಾವು ನಮ್ಮ ಸುತ್ತಲೂ ಇದ್ದವ್ರಿಗೆಲ್ಲರೂ ಕೂಡ ಅವ್ರಿಗೆ ಕಾಯಿಲೆಯನ್ನು ಅಂಟಿಸ್ತೀವಿ. ಹಾಗಾಗಿ ಈ ಹವೆಯನ್ನು ದೂಷಿತಗೊಳಿಸುವವರು ನಾವು, ಆದರೆ ಅದನ್ನು ಕಲುಷಿತವಾದದನ್ನ ತೆಗೆದು ಶುದ್ಧಗೊಳಿಸುವಂಥದ್ದು ಈ ಮರಗಳು. ಆದ್ದರಿಂದ ಬನ್ನಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಷ್ಟೇ ಅಲ್ಲ, ನಮ್ಮ ಸುತ್ತಲಿನ ಆರೋಗ್ಯ ಕೂಡ ನಮ್ಮ ಕೈಯಲ್ಲಿದೆ ಅನ್ನೋದನ್ನು ಮರಿಬೇಡಿ. ನಮಸ್ಕಾರ.